ಡಿ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ಕೇಸಲ್ಲಿ ದರ್ಶನ್ ಪವಿತ್ರಾಗಿ ಸಾಕ್ಷ್ಯ ಸಂಕಷ್ಟ ಶುರುವಾಗಿದೆ. ಕಿಟಕಿಟೆಯಲ್ಲಿ ಸುಬ್ಬಿಗೆ ಟ್ರಯಲ್ ಶಾಕ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸುಬ್ಬಿಗೆ ಟೆನ್ಷನ್ ಶುರುವಾಗಿದೆ. ಕಿಟಕಿಟೆಯಲ್ಲಿ ಸುಬ್ಬಿಗೆ ಟ್ರಯಲ್ ಶಾಕ್. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ. ಕೋರ್ಟ್ಗೆ ರೇಣುಕಾ ಸ್ವಾಮಿ ತಂದೆ ತಾಯಿ ಕೂಡ ಹಾಜರು. ಈಗಾಗಲೇ ಕೋರ್ಟ್ನಿಂದ ಕ್ರಾಸ್ ವಿಟ್ನೆಸ್ 7, ಕ್ರಾಸ್ ವಿಟ್ನೆಸ್ 8ಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ದರ್ಶನ್ ವಿರುದ್ಧ ಏನ್ ಹೇಳ್ತಾರೆ ಅನ್ನೋದು ಈಗ ಸಸ್ಪೆನ್ಸ್ ಆಗಿದೆ. ಹಾಗಾದ್ರೆ ಟ್ರಯಲ್ ಸಂಕಷ್ಟ ಈಗಾಗಲೇ ಶುರುವಾಗಿದೆ. ಏನಾಗುತ್ತೆ, ಏನೆಲ್ಲ ಸಾಕ್ಷ್ಯಗಳು ಇದೆ, ಈಗ ಮತ್ತೇನು ವಿಚಾರಣೆಗಳು ಆಗುತ್ತೆ, ರೇಣುಕಾ ಸ್ವಾಮಿ ತಂದೆ ತಾಯಿಗಳು ಏನ್ ಹೇಳ್ತಾರೆ, ಈಗ ಕೋರ್ಟ್ನ ಕಟಕಟೆಯಲ್ಲಿ ಇಬ್ಬರಿಗೂ ಕೂಡ ಟ್ರಯಲ್ ಸಂಕಷ್ಟ ಆಲ್ರೆಡಿ ಶುರುವಾಗಿದೆ. ಹತ್ಯೆ ಕೇಸಲ್ಲಿ ದರ್ಶನ್ ಮತ್ತೆ ಪವಿತ್ರಾಗೆ ಸಾಕ್ಷ್ಯ ಸಂಕಷ್ಟ ಶುರುವಾಗಿದೆ. ಕಟಕಟೆಯಲ್ಲಿ ಸುಬ್ಬಿಗೆ ಈಗ ಟ್ರಯಲ್ ಶಾಕ್. ಈಗಾಗಲೇ ಕ್ರಾಸ್ ವಿಟ್ನೆಸ್ 8ಗೂ ಕೂಡ ಕ್ರಾಸ್ ವಿಟ್ನೆಸ್ 7ಗೂ ಕೂಡ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ದರ್ಶನ್ ವಿರುದ್ಧ ಏನ್ ಹೇಳ್ತಾರೆ ಅನ್ನೋದು ಕೂಡ ಈಗ ಸಸ್ಪೆನ್ಸ್ ಆಗಿದೆ. ಅವತ್ತು ಕೂಡ ವಿಚಾರಣೆ ನಡೆದಾಗ ಇಲ್ಲ ನಮ್ದೇನು ತಪ್ಪಿಲ್ಲ ಅನ್ನಲು ಕೂಡ ಎಲ್ಲರೂ ಕೂಡ ಒಂದೇ ಬಾರಿಗೆ ಉತ್ತರವನ್ನು ಕೊಟ್ಟಿದ್ರು. ಇದಕ್ಕೂ ನಮ್ದು ಸಂಬಂಧ ಇಲ್ಲವಂತ ಉತ್ತರವನ್ನು ಕೂಡ ಕೋರ್ಟ್ನ ಕಟಕಟೆಯಲ್ಲಿ ನಿಂತು ಹೇಳಿದ್ರು. ಈಗ ಟ್ರಯಲ್ನ ಸಂಕಷ್ಟ ಶುರುವಾಗಿದೆ. ಈಗ ದರ್ಶನ್ ವಿರುದ್ಧ ಏನ್ ಹೇಳ್ತಾರೆ ಅನ್ನೋದು ಕೂಡ ಸಸ್ಪೆನ್ಸ್ ಆಗಿದೆ. ಈಗ ದರ್ಶನ್ಗೆ ಬೇಕಾಗಿದ್ದಂಥ ಸವಲತ್ತುಗಳು ಹೆಂಗೂ ಜೈಲಲ್ಲಿ ಸಿಕ್ಕಿದೆ. ಈಗ ಅಲೋಕ್ ಕುಮಾರ್ ಬಂದು ಭೇಟಿಯಾದಾಗ ದರ್ಶನ್ಗೆ ಸಮಸ್ಯೆಗಳನ್ನ ಕೇಳಿದಾಗ್ಲೂ ಕೂಡ ಏನು ಇಲ್ಲ ಅಂತಲೂ ಕೂಡ ಹೇಳಿದ್ರು. ಈಗ ಆ ಸಮಸ್ಯೆಗಳನ್ನ ಬಿಟ್ಟು ಈಗ ಟ್ರಯಲ್ ಸಂಕಷ್ಟ ಈಗ ಮತ್ತೆ ಶುರುವಾಗಿದೆ. ಹಾಗಾದ್ರೆ ಏನೆಲ್ಲ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ, ದರ್ಶನ್ ವಿರುದ್ಧ ಏನು ಹೇಳ್ತಾರೆ ಅನ್ನೋದು ಕೂಡ ಈಗ ಸಸ್ಪೆನ್ಸ್ ಆಗಿ ಉಳಿದಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ. ತಂದೆ ತಾಯಿ ಕೂಡ ಹಾಜರು. ಪೊಲೀಸರ ವಿಚಾರಣೆ ವೇಳೆಯೂ ಕೂಡ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಕಿಡ್ನಾಪ್ ಮಾಡಿ ನಮ್ಮ ಮಗನನ್ನ ಕೊಲೆ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ತಂದೆ ತಾಯಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಂತೂ ನಿಜ, ಕಿಡ್ನಾಪ್ ಮಾಡಿನೇ ಕೊಲೆ ಮಾಡಿದ್ದು ಕೂಡ. ಇದೀಗ ಮತ್ತೆ ಕೋರ್ಟ್ನಲ್ಲಿ ಸಾಕ್ಷಿಗಳಿಗೆ ಜಡ್ಜ್ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ವಿಸಿ ಮೂಲಕ ದರ್ಶನ್ ಪವಿತ್ರ ಗೌಡ ಸೇರಿ 7 ಮಂದಿಗೂ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ವಿಸಿ ಮೂಲಕ ದರ್ಶನ್ ಪವಿತ್ರ ಗೌಡ ಸೇರಿ ಅವ್ರ ಜೊತೆ ಇರುವಂತಹ 7 ಮಂದಿಗೂ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಾಕ್ಷಿಗಳ ಹೇಳಿಕೆ ಪಡೆಯುತ್ತೆ ನ್ಯಾಯಾಲಯ. ರೇಣುಕಾ ಸ್ವಾಮಿಯ ತಂದೆ ತಾಯಿ ಕೂಡ ಹೇಳಿದ್ದಾರೆ, ಇಲ್ಲ ನನ್ನ ಮಗನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ರು ಅನ್ನೋದು ಕೂಡ ಸ್ಫೋಟಕ ಮಾಹಿತಿಯನ್ನು ಕೂಡ ಬಿಚ್ಚಿಟ್ಟಿರುವಂಥದ್ದು. ಸುಬ್ಬಿಗೆ ಈಗ ಮತ್ತೆ ಟ್ರಯಲ್ ಸಂಕಷ್ಟ ಶುರುವಾಗಿದೆ. ಏನೆಲ್ಲ ಸಾಕ್ಷ್ಯಗಳು ನಾಶ ಆಗಿರಬಹುದು, ಏನೆಲ್ಲ ಸಾಕ್ಷ್ಯಗಳನ್ನ ನಾಶ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿರುವುದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಈಗ ಸುಬ್ಬಿಗೆ ಟ್ರಯಲ್ ಸಂಕಷ್ಟ ಶುರುವಾಗಿದೆ. ಹಾಗಾದ್ರೆ ಏನೆಲ್ಲ ಸಾಕ್ಷ್ಯ ಆಧಾರಗಳನ್ನ ನಾಶ ಮಾಡಿದ್ದಾರೆ, ಹಾಗಾದ್ರೆ ಕೋರ್ಟ್ ಏನ್ ಹೇಳುವಂತಹ ಸೂಚನೆಯನ್ನು ಕೊಡುವಂತ ಸಾಧ್ಯತೆಗಳಿದೆ ಅಂತ? ನಿರೀಕ್ಷೆ ಏನಂದ್ರೆ ಇವತ್ತಿನಿಂದಲೂ ಸಹ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ ಟ್ರಯಲ್ ಸ್ಟಾರ್ಟ್ ಆಗುವಂತದ್ದು. ಅದರಲ್ಲಿ ಪ್ರಮುಖ ಭಾಗವಾಗಿ ಇವತ್ತು ರೇಣುಕಾ ಸ್ವಾಮಿಯ ತಂದೆ ತಾಯಿಯ ಅವರನ್ನ ಸಾಕ್ಷಿಗಳನ್ನಾಗಿ ಪೊಲೀಸರು ಪರಿಗಣಿಸಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಇನ್ನು ಕೊಲೆಯಾದ ಸಂದರ್ಭದಲ್ಲಿ ಅವ್ರಿಗೆ ಮಾಹಿತಿ ಯಾವ ರೀತಿ ಬಂತು, ಮತ್ತೆ ಏನೆಲ್ಲ ಆರೋಪಗಳು ಅವರು ಮಾಡಿದ್ರು ಅನ್ನೋದ್ರ ಬಗ್ಗೆ ಪೊಲೀಸ್ ವಿಚಾರಣೆಯಲ್ಲಿ ಈಗಾಗಲೇ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದೇ ರೀತಿ ಇವತ್ತು ಕೋರ್ಟ್ಗೆ ಬಂದು ಅವರು ಹೇಳಿಕೆಯನ್ನ ಕೊಡಬೇಕಾಗುತ್ತೆ. ಹಾಗಾಗಿ ಕೋರ್ಟ್ ಸಹ ಮೊನ್ನೆ ಸಮನ್ಸ್ ಅನ್ನ ಜಾರಿ ಮಾಡಿತ್ತು. ಸಮನ್ಸ್ ಜಾರಿ ಹಿನ್ನೆಲೆ ಇವತ್ತು ಖುದ್ದು 57ನೇ ಸಿಸಿಎಚ್ ಕೋರ್ಟಿಗೆ ಬಂದು ಅವ್ರ ತಂದೆ ತಾಯಿಗಳು ಏನು ಈ ಪ್ರಕರಣದ ಬಗ್ಗೆ ಏನು ಮಾಹಿತಿ ಅವರ ಬಳಿ ಇದೆ ಮತ್ತೆ ಏನೆಲ್ಲ ಮಾಹಿತಿಗಳನ್ನ ಅವರು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಇವತ್ತು ನ್ಯಾಯಾಧೀಶರ ಮುಂದೆ ಖುದ್ದು ಅವರು ಹೇಳ್ತಾರೆ. ಆನಂತರ ಈಗಾಗಲೇ ಏನು ಟ್ರಯಲ್ ಇವತ್ತಿನಿಂದ ಪ್ರಾರಂಭ ಆಗುವಂತದ್ದು. ಮತ್ತೆ ಪ್ರತಿ 272 ಸಾಕ್ಷಿಗಳ ಪಟ್ಟಿಯನ್ನ ಈಗಾಗಲೇ ಕೋರ್ಟ್ಗೆ ಪ್ರಾಸಿಕ್ಯೂಷನ್ ಅವರು ಕೊಟ್ಟಿರುವಂತದ್ದು. ಮತ್ತೆ ಏನಂದ್ರೆ ಪ್ರಾಸಿಕ್ಯೂಷನ್ ಏನಕ್ಕೆ ಯಾರೆಲ್ಲ ವ್ಯಕ್ತಿಗಳನ್ನ ಕರೀತಾರೆ ಅವರು ಬಂದು ಕೋರ್ಟ್ಗೆ ಸಾಕ್ಷಿಗಳನ್ನ ಹೇಳ್ಬೇಕಾಗುತ್ತೆ. ಈಗಾಗಲೇ ಏನು ಆ ಸಾಕ್ಷಿಗಳು 272 ಜನ ಏನಿದ್ದಾರೆ, ವೈದ್ಯಕೀಯ ಇರ್ಬೋದು, ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಮತ್ತೆ ಸೈಂಟಿಫಿಕ್ ಎವಿಡೆನ್ಸ್ ಇರ್ಬೋದು, ಎಲ್ಲಾನು ಸಹ 272 ಪಟ್ಟಿಗಳನ್ನ ಕೊಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಯಾರನ್ನೆಲ್ಲ ಪ್ರಾಸಿಕ್ಯೂಷನ್ಗೆ ಕೋರ್ಟ್ಗೆ ಹೇಳುತ್ತೆ ಅವರನ್ನ ಕೋರ್ಟ್ ಕರೆಯುವಂತದ್ದು. ಸೊ ಹಾಗಾಗಿ ಬಂದಂತಹ ಸಂದರ್ಭದಲ್ಲಿ ಅವರು ಕೋರ್ಟ್ಗೆ ಏನೆಲ್ಲ ಪೊಲೀಸ್ ವಿಚಾರಣೆಯಲ್ಲಿ ಹೇಳಿದ್ದಾರೆ ಅದನ್ನ ಮತ್ತೆ ಅವರು ಕೋರ್ಟ್ ಮುಂದೆನೂ ಸಹ ಹೇಳ್ಬೇಕಾಗುತ್ತೆ. ಆನಂತರ ಆರೋಪಿಗಳ ಪರ ವಕೀಲರು ಯಾರಿರ್ತಾರೆ ಅವರು ಸಹ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ತಾರೆ. ಆನಂತರ ನ್ಯಾಯಾಧೀಶರು ಸಹ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ಅದನ್ನ ದಾಖಲೆಯನ್ನ ಮಾಡ್ಕೊಂತಾರೆ. ಆನಂತರ
ವಾದ ಪ್ರತಿವಾದವನ್ನ ಎಲ್ಲ ಸಂಪೂರ್ಣವಾಗಿ ಈ ಒಂದು 272 ಸಾಕ್ಷಿಗಳು ಮುಗಿಯುವಷ್ಟರಿಗೆ 3 ತಿಂಗಳಿಂದ 6 ತಿಂಗಳಷ್ಟು ಕಾಲಾವಕಾಶ ಬೇಕಾಗುತ್ತೆ. ಅಷ್ಟರೊಳಗೆ ಈಗಾಗಲೇ ದರ್ಶನ್ ಅವರು ಸಹ ಬೇಲ್ಗೆ ಅಪ್ಲೈ ಮಾಡಬೇಕು ಅಂತ ಸಹ ಹೋರಾಟವನ್ನ ಮಾಡ್ತಾ ಇರುವಂತದ್ದು ಅವರ ಪರ ವಕೀಲರು. ಹಾಗಾಗಿ ಸದ್ಯಕ್ಕೆ ಐ ವಿಟ್ನೆಸ್ ಗಳೇನು ಈ ಒಂದು ಪ್ರಕರಣದಲ್ಲಿ ಏನಿದೆ ಅವರು ಪ್ರಮುಖವಾದ ಸಾಕ್ಷಿಗಳಾಗಿರುವಂತದ್ದು. ಆ ಐ ವಿಟ್ನೆಸ್ ಗಳಿಬ್ಬರು ಲಾಸ್ಟ್ ಕೊನೆಯ ಭಾಗದಲ್ಲಿ ಬಂದು ಸಾಕ್ಷಿಗಳು ಹೇಳುವಂತೆಯೂ ಸಹ ಪೊಲೀಸರು ಒಂದು ಪ್ರಾಸಿಕ್ಯೂಷನ್ಗೆ ಅಂದ್ರೆ ಕೋರ್ಟ್ಗೆ ಮನವರಿಕೆ ಮಾಡುವಂತದ್ದು. ಯಾಕಂದ್ರೆ ಆರೋಪಿಗಳ ಪರ ವಕೀಲರು ಏನು ಮೊದಲನೇದಾಗಿನೇ ಏನು ಕ್ರಮಬದ್ಧವಾಗಿ ನೀವು ಏನು ಕರಿಬೇಕು ಅಂತಲೂ ಸಹ ಹೇಳಿ ಒಂದು ವಾದವನ್ನ ಮಾಡಿದ್ರು ಮೊನ್ನೆ. ಆದ್ರೆ ಕೋರ್ಟ್ ಏನಂತ ಹೇಳಿತ್ತಂದ್ರೆ ಸುಪ್ರೀಂ ಕೋರ್ಟ್ ನ ಪ್ರಕಾರ ಏನು ಪ್ರಾಸಿಕ್ಯೂಷನ್ಗೆ ಯಾರನ್ನ ಕರಿಬೇಕು ಮೊದಲನೇದಾಗಿ ಸಮನ್ಸ್ ನಲ್ಲಿ ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಪವರ್ಸ್ ಇದೆ ಅಂತ ಹೇಳ್ಬಿಟ್ಟು ಸಹ ಒಂದು ಆರ್ಡರ್ ಅನ್ನ ಮಾಡಿತ್ತು. ಅದರ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿಯ ತಂದೆ ತಾಯಿಗಳನ್ನ ಇವತ್ತು ಕೋರ್ಟ್ಗೆ ಏನು ಪ್ರಾಸಿಕ್ಯೂಷನ್ ಅವರು ಕರೆಸ್ತಾ ಇರುವಂತದ್ದು. ಇವತ್ತು ಬಂದು ಏನ್ ಹೇಳ್ತಾರೆ ದರ್ಶನ್ ಅವರ ಮೇಲೆ ಮತ್ತೆ ದರ್ಶನ್ ಅವರ ಗ್ಯಾಂಗ್ ಮೇಲೆ ಏನ್ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಮತ್ತೆ ಈಗಾಗಲೇ ಅವ್ರಿಗೆ ಇರುವಂತಹ ಮಾಹಿತಿ ಪ್ರಕಾರ ಅವರು ಯಾವ ರೀತಿ ಈ ಒಂದು ಪ್ರಕರಣದಲ್ಲಿ ಮುಂದುವರಿಬೇಕು ಏನು ಅನ್ನೋದ್ರ ಬಗ್ಗೆ ಸಹ ಮಾಹಿತಿಗಳನ್ನ ಪಡ್ಕೊಂಡಿರುವಂತದ್ದು. ಅದರಂತೆ ಅವರು ಪ್ರಾಸಿಕ್ಯೂಷನ್ ಯಾವ ರೀತಿ ಹೇಳ್ತಾ ಅವರ ರೀತಿ ಬಂದವರು ಸಾಕ್ಷಿಗಳಂತ ನುಡಿಯುವಂತದ್ದು ಇರುವಂತದ್ದು ನಿರೀಕ್ಷಾ.